ಸ್ವಲ್ಪ ಜನ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಇವರು ಜಮೀರ್ ಅಹಮದ್ ಖಾನ್ ಬಂದ್ರೆ ಇಲ್ಲಿ ನಿಮ್ಮನ್ನೆಲ್ಲ ಇಲ್ಲ ಮೇಡಮ್, ಬರಲಿಲ್ಲ. ರಾತ್ರಿಯಿಂದ ಇಷ್ಟು ನಡೀತಾ ಇದೆ, ಒಂದು ಬಂದು ಇಲ್ಲ ಏನು ಎತ್ತ ಅಂತ ಏನು ಒಂದು ಮಾತು ಕೇಳಲಿಲ್ಲ. ಸರ್ಕಲ್ಗೆ ಬಂದು ಆಟ ಆಡೋ ಮಕ್ಕಳು ಎಸ್ತಿದ್ದಂತೆ ಬಿಡಿ ಮೇಡಮ್. ಆಟ ಆಡೋ ಮಕ್ಳು ಅಂದರೆ ಯಾರು ಮೇಡಮ್? ನಾವು ಮನುಷ್ಯರಲ್ವಾ ಮೇಡಮ್? ಆಟ ಆಡೋ ಮಕ್ಳು ಅಂದರೆ ರಕ್ತ ಬಂದಿಲ್ವಾ ಮೇಡಮ್? ಬಂದು ಎಲ್ಲ ಜನ ಎಲ್ಲ ನಿಂತವ್ರೆ. ಅವರು ಏನಿಲ್ಲ ನಡೀರಿ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಆಟ ಆಡೋ ಮಕ್ಳು ಅಂತ ಬಿಟ್ಟರೆ ನಾವು ಹೋಗುವುದಾ? ಮತ್ತೆ ಈಗ ಉದಾಹರಣೆಗೆ ಈಗ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ, ಆಟ ಆಡೋ ಮಕ್ಕಳು ಅವ್ರಿಗೆ ಪಾಪ ಆಟ ಆಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಕಲ್ಲಂಗೇ ಮೇಲೆ ಬಂದ್ಬಿಟ್ಟು ಟಪ್ ಅಂತ ತಲೆಗೆ ಬಿದ್ದುಬಿಡ್ತು ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಹೇಳೋದು. ಏನೋ ಗೊತ್ತಿಲ್ಲ ಮೇಡಮ್, ಅದು ನಮಗೆ. ಅವ್ರು ಈ ಕಡೆ ಮಕ್ಕಳು ಆಟ ಆಡ್ತಾ ಹಂಗೆ ಕಲ್ಲಾಕ್ಬಿಟ್ರೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನೋವು. ಹಂಗೆ ಆಟ ಆಡ್ತಾ 2 ಕಲ್ಲು ಹಾಕ್ಬಿಟ್ಟು ಒಂದು 4 ಜನ ತಲೆ ಹೊಡೆದ್ಬಿಟ್ರೆ ಅದೇ ಮೇಡಮ್, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮಕ್ಳ ಮೇಲೆ ಕಲ್ಲೆಸ್ದವ್ರೆ ಅಂತ. ಅದಕ್ಕೆ ರಾತ್ರಿಯಿಂದ ಇಷ್ಟೆಲ್ಲ ನಡೀತಾ ಇದೆ. ಬಂದು ಏನು ಎತ್ತ ಅಂತ ಕೇಳಬೇಕಲ್ವ ಮೇಡಮ್? ಸರ್ಕಲ್ಗೆ ಬಂದು ಹಂಗೆ ಹೋಗ್ಬಿಟ್ರೆ ಇಲ್ಲಿ ಸರ್ಕಲಲ್ಲಿ ಈಗ ಎಲ್ಲ ಇಡೀ ಮಾಧ್ಯಮಗಳೆಲ್ಲ ಇಲ್ಲೇ ಗೌರಿಪಾಳ್ಯ ಚಾಮರಾಜಪೇಟೆ JJR ನಗರದಲ್ಲಿ ಬೀಡ್ಬಿಟ್ಟಿದ್ದಾವೆ. ಈಗ ನಮ್ಮಂಥವರೆಲ್ಲ ಬಂದು ಏನಾಯ್ತು ಅಂತ ಕೆದಕಬೇಕಾದ್ರೆ ನಾವು ಕೇಳ್ತೀವಿ, ಎಲ್ಲೋಗಿದ್ದೀರಾ ಜಮೀರ್ ಅಹಮದ್ ಖಾನ್ ಅಂತ. ಅದಕ್ಕೆ ಬಂದ್ಬಿಟ್ಟು ಒಂದು ಪೋಸ್ ಕೊಟ್ಟೋಗೋಣ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೋದ್ರು. ಕಡೆ ಬಂದಿಲ್ಲ ಮೇಡಮ್. ನೀವು ಯಾವಾಗ ಈ ಘಟನೆ ನಡೆದ ಕಡೆ ಬಂದರೂ ಓಟ್ ಹಾಕ್ತೀರಾ, ಬರದೇ ಇದ್ರೂ ಓಟ್ ಹಾಕ್ತೀರಾ? ಇನ್ನೇನು ಅವ್ರು ಬಂದರೆ ಏನು ಪ್ರಯೋಜನ? ಅದೇ ಬಂದಿರೋದು ಮೇಡಮ್. ಅವ್ರು ಬಂದರೂ ಓಟ್ ಹಾಕ್ತೀರಾ, ಬರದೇ ಇದ್ರೂ ಓಟ್ ಹಾಕ್ತೀರಾ. ಇನ್ನು ಅವ್ರು ಬಂದು ಏನು ಪ್ರಯೋಜನ? ಅದೇ ಅವ್ರ ಏಟ್ ಬಿದ್ದಿರೋ ಅವ್ರು ಆ ಹುಡುಗಿ ಕಡೆ ಹೋಗಿ ನೋಡ್ಕೊಂಡು ಹೋಗ್ಬಿಟ್ಟವ್ರು. ಅಲ್ಲ, ಅವರು ಪಾಪ ಅಲ್ಲಿ ಬಳ್ಳಾರಿ ಗೊತ್ತಲ್ಲ ಮೇಡಮ್ ನಿಮಗೆ? ಬಳ್ಳಾರಿಯಲ್ಲಿ ಏನು ನಡೆದಿದೆ ಗೊತ್ತಾ ನಿಮಗೆ? ಈಗ ಜನಾರ್ದನ್ ರೆಡ್ಡಿ ಮತ್ತು ಕಾಂಗ್ರೆಸ್ಸು BJP ನಡುವೆ ದೊಡ್ಡ ಜಗಳ ಆಗೋಗಿದೆ. ಅದರಲ್ಲಿ ಪಾಪ ಒಬ್ಬ ಕಾರ್ಯಕರ್ತರು ಸತ್ತೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಅವರು 25 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅಲ್ಲಿ ಮನೆಯವ್ರಿಗೆ ಸಾಂತ್ವನ ಮಾಡಿ ಆ ಮನೆಯವ್ರನ್ನ ಮಾತಾಡಿಸ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಬ್ಯುಸಿ ಇದ್ದಾರೆ ಅವರು ಪಾಪ. ದುಡ್ಡೆಲ್ಲ ಏನು ಬೇಡ ಮೇಡಮ್, ಆ ದೇವಸ್ಥಾನ ಮಾತ್ರ ರೆಡಿ ಮಾಡಿ ಕೊಟ್ಟರೆ ಸಾಕು ಮೇಡಮ್. ನಮ್ಗೆ ಅಷ್ಟೇ ಮೇಡಮ್. ನಮ್ಮ ಕೈ ಕೊಡೋದು ಬೇಡ, ಅದು ಅಲ್ಲೇ ಮೇಡಮ್. ಅಲ್ಲಿಂದ ದೇವಸ್ಥಾನನೇ ಮೇಡಮ್. ಅದು ನಾಗದೇವತೆ ಅಲ್ಲಿ ಪಾಯ ಎಲ್ಲ ಹಾಕಿದ್ದೀವಲ್ಲ ಮೇಡಮ್. ಹಾಂ, ನಾಗದೇವತೆ ದೇವಸ್ಥಾನ. ಅದೊಂದು ರೆಡಿ ಮಾಡಿ ಇದು ಕಾಂಪೌಂಡ್ ಕಟ್ಟಿಕೊಟ್ರೆ ನಮ್ಗೆ ಸಾಕು ಮೇಡಮ್, ಅಷ್ಟೇ. ಇನ್ನು ಅವರಿಂದ ಕಾಂಪೌಂಡ್ ಕ್ಲೋಸ್ ಮಾಡಿಬಿಡಿ ಅಂತ ನಾವು ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಬರ್ಬೇಕಲ್ವಾ ಸರ್? ಜಮೀರ್ ಅಹಮದ್ ಖಾನ್ ಅವರು ಮೇಡಮ್ ಸಂಜೆ ಬರ್ತಾರೆ ಸಾಹೇಬ್ರು. ಇವಾಗ ಎಲ್ಲಿ ನಮ್ಮ ಸ್ಟೇಷನ್ ಹತ್ರ ಮತ್ತು ನಿನ್ನೆ ಘಟನೆ ಆಯ್ತಲ್ಲ, ಹುಡುಗಿ ಮನೆಗೆ ಹೋಗಿದ್ದಾರೆ. ಒಂದು ಮೀಟಿಂಗ್ ಐತೆ ಮತ್ತೆ ನಾನು ಬರ್ತೀನಿ ಅಂತ ಹೋಗಿದ್ದಾರೆ. ಸಂಜೆ ಒಂದು 5:30 6 ಗಂಟೆ ಮತ್ತೆ ರಿಟರ್ನ್ ಬರ್ತಾರೆ ಮೇಡಮ್. ಈ ಸ್ಪಾಟ್ಗಂತೂ ಬಂದೇ ಬರ್ತಾರೆ ಸಾಹೇಬ್ರು. ಬಟ್ ಇತ್ತೀಚೆಗೆ ಈ ಥರದ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳ್ತಾರಲ್ಲ ಸರ್? ಯಾರು ಹೇಳ್ಕೊಡ್ತಾರ ಮೇಡಮ್? ಅವ್ರು ಹೇಳ್ತಾರೆ, ಬಟ್ ಅದನ್ನ ಯಾರು ಹೊಣೆಗಾರರು ಆಗಲ್ಲ. ಏನು ಅಂಥ ಘಟನೆಗಳು ನಡೆದಿಲ್ಲ ಅಂತೀರಾ? ನಡೀತದೆ, ಸಣ್ಣ ಪುಟ್ಟ ನಡೀತದೆ ಮೇಡಮ್. ಯಾರು ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳೋರು ಅಂತ ನಾವೇ ಸೈಡ್ ಆಗಿಬಿಡ್ತೀವಿ ಮೇಡಮ್. ನಡೀತಾ ಇರುತ್ತೆ. ಈಗ ನಾನು ನೋಡಿದ ಹಾಗೆ, ನಾನು ಈ ಕಡೆ ಈ ಏರಿಯಾ ಎಲ್ಲ ಓಡಾಡಿದ್ದೀನಿ. ಅಲ್ಲೆಲ್ಲ ಭಾಳಷ್ಟು ಜನ ಇದ್ದರು, ತೆಲುಗು ಜನ ಇದ್ದರು. ಈ ಕಡೆ ಎಲ್ಲ ಕನ್ನಡದವ್ರು ಇದ್ದರು, ತೆಲುಗು ಜನ. ಈಗಿಲ್ಲ ಯಾಕಿಲ್ಲ ಅಂತಂದ್ರೆ ಮನೆ ಸೇಲ್ ಮಾಡಿಬಿಟ್ಟು ಹೋಯ್ತಾರೆ, ಖಾಲಿ ಮಾಡ್ಕೊಂಡು ಹೋಯ್ತಾರೆ. ಯಾಕೆ ಸೇಲ್ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಾಗಬೇಕು ಮೇಡಮ್. ಗೊತ್ತಿಲ್ಲ ಮೇಡಮ್, ಅವ್ರವ್ರ ಪರ್ಸನಲ್ ಮೇಡಮ್, ನಾವೇನು ಹೇಳೋದು. ಅಲ್ಲ, ಒಂದು ಮನೆ ಸೇಲ್ ಮಾಡೋದು, 2 ಮನೆ ಸೇಲ್ ಮಾಡೋದು ಕ್ವೈಟ್ ಕಾಮನು. ಇದ್ದಕ್ಕಿದ್ದಂಗೆ ಗುಂಪು ಖಾಲಿ ಮಾಡ್ತಾರೆ ಅಂದರೆ ಏನು ಕಾರಣ ಇರುತ್ತೆ? ಅವ್ರು ಜಮೀರ್ ಸರ್ ಅವರಿಂದ ಬೇಡ್ಕೊಳ್ಳೋದೊಂದೇ ಮೇಡಮ್, ನಮ್ಗೆ ಕಾಂಪೌಂಡು ಆ ದೇವಸ್ಥಾನ ಒಂದು ಮಾಡಿಕೊಟ್ಬಿಟ್ರೆ ಅಷ್ಟು ಸಾಕು ಮೇಡಮ್. ಅವರಿಂದ ನಮಗೆ ಅವರು ಏನು ನಮಗೇನು ಜಮೀರ್ ಸರ್ ಅವ್ರೇನು ನಮಗೇನು ಕೆಟ್ಟದ್ದು ಇದು ಮಾಡಿಲ್ಲ ಅಂತ ಇಲ್ಲ.